IT ಸಿಟಿ ಬೆಂಗಳೂರು ಒಂಥರ ಉದಾರ ನಗರ ಅಂತಾನೆ ಹೇಳ್ಬೋದು. ಇಲ್ಲಿ ಬೇರೆ ಬೇರೆ ಊರುಗಳು, ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ರಾಜ್ಯಗಳಿಂದ ಬಂದು ತಮ್ಮ ಬದುಕನ್ನ ಕಟ್ಕೊಂಡು ಇಲ್ಲಿಯೇ ಸೆಟಲ್ ಆಗಿರುವಂತಹ ತುಂಬಾ ಜನ ಇದ್ದಾರೆ. ಬೆಂಗಳೂರಿಗೆ ಬಂದವರು ವಾಪಸ್ ಹೋಗೋದಕ್ಕೆ ಮನಸ್ಸೇ ಆಗಲ್ಲ. ಅಂತಹ ಒಂದು ಬ್ಯೂಟಿಫುಲ್ ಸಿಟಿ ನಮ್ಮ ಬೆಂಗಳೂರು. ಇದಕ್ಕೆ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಆದ್ರೆ ಇದೀಗ ಮಲಯಾಳಿ ಅಂದ್ರೆ ಕೇರಳದ ಮೂಲದ ಒಬ್ಬ ಮಲಯಾಳಿ ವ್ಯಕ್ತಿ ನಮ್ಮ ಬೆಂಗಳೂರಿನ ಬಗ್ಗೆ ಅವರದ್ದ ಆದಂತಹ ಒಂದು ಒಪಿನಿಯನ್ ಅನ್ನ ರೆಡಿಟ್ ಅನ್ನುವಂತಹ ಒಂದು ಸೋಷಿಯಲ್ ಮೀಡಿಯಾ ಆಪ್ ನಲ್ಲಿ ಬೆಂಗಳೂರಿನ ಬಗ್ಗೆ ಒಂದ್ ರೀತಿ ವಿಸ್ತಾರವಾಗಿ ಬರೆದುಕೊಂಡಿದ್ದಾರೆ. ಅವರ ಒಂದು ಅಭಿಪ್ರಾಯ ಜೊತೆಗೆ ಅವರ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಬರೆದುಕೊಂಡು ಯಾವ ರೀತಿ ಅವರು ಬರೆದಿದ್ದಾರೆ ಅಂದ್ರೆ ಯಾವ ರೀತಿ ಅವರು ಬೆಂಗಳೂರನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಒಂದ್ ರೀತಿ ನೆಗೆಟಿವಿಟಿನೂ ಇದೆ, ಹಾಗೆ ಪಾಸಿಟಿವಿಟಿನೂ ಇದೆ. ಹಾಗಾದ್ರೆ ಏನ್ ನೆಗೆಟಿವಿಟಿ ಏನ್ ಪಾಸಿಟಿವಿಟಿ ಅನ್ನೋದನ್ನ ನಾವು ನೋಡುವುದಾದ್ರೆ, ರೆಡಿಟ್ ನಲ್ಲಿ ಏನು ಕಣ್ಣೂರಿನ ಒಬ್ಬ ವ್ಯಕ್ತಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ಹಾಯ್, ನಾನು ಕಣ್ಣೂರಿನವನು ಅಂತಾನೆ ಅವರು ಸ್ಟಾರ್ಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ನಾನು 4 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಬೆಂಗಳೂರಿಗೆ ವಲಸಿಗರು ಯಾರೇ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ವಾವ್ ಹಬ್ಬ ಬೆಂಗಳೂರು ಈ ತರ ಇದೆಯಾ ಅಂತ ಫೀಲ್ ಆಗುತ್ತೆ. ಅಂದ್ರೆ ಬೆಂಗಳೂರಿಗೆ ಬಂದ್ರೆ ನಾವ್ ಯಾವ್ದೋ ಬೇರೆ ಒಂದು ಪ್ರದೇಶಕ್ಕೆ ಬಂದಂತೆ ನಮಗೆ ಅನಿಸುತ್ತೆ ಸಾಮಾನ್ಯವಾಗಿ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ತಮ್ಮ ಲೈನ್ಸ್ ನ. ಬೆಂಗಳೂರಲ್ಲಿ ಕ್ಷಣ ಕ್ಷಣಕ್ಕೂ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಅಫ್ಕೋರ್ಸ್ ನಮ್ಮ ಕೂಲ್ ಸಿಟಿ ಬೆಂಗಳೂರಲ್ಲಿ ವೆದರ್ ಯಾವ ರೀತಿ ಯಾವ ಕ್ಷಣದಲ್ಲಿ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ಮಳೆ ಬರುತ್ತೆ, ನೆಕ್ಸ್ಟ್ ಸೆಕೆಂಡಿಗೆ ಬಿಸಿಲಿರುತ್ತೆ. ಅದನ್ನ ಅವರು ಎಕ್ಸ್ಪ್ಲೇನ್ ಮಾಡಿರುವಂತಹದ್ದು. ಅದ್ರ ಜೊತೆಗೆ ಇಲ್ಲಿನ ಒಂದು ಫ್ರೀಡಮ್ ನ ಅವರು ಕೊಂಡಾಡಿದ್ದಾರೆ. ಇಲ್ಲಿ ಇರುವಂತಹ ಒಂದು ಫ್ರೀಡಮ್ ಏನಿದೆ ಅದು ನಮ್ಮ ಒಂದು ಊರುಗಳಲ್ಲಿ ಸಿಗೋದಿಲ್ಲ, ಅಥವಾ ಕೇರಳದಲ್ಲಿ ಈ ರೀತಿಯಾದಂತಹ ಒಂದು ಫ್ರೀಡಮ್ ಕೂಡ ಇಲ್ಲ, ಹಾಗೆ ಈ ರೀತಿಯಾದಂತಹ ಒಂದು ವೆದರ್ ಕೂಡ ಇಲ್ಲ. ಇಲ್ಲಿನ ವೆದರ್ ಅಷ್ಟು ಚೆನ್ನಾಗಿದೆ, ಆದ್ರೆ ಪ್ರೆಡಿಕ್ಟ್ ಮಾಡಕ್ ಆಗದೆ ಇರುವಂತಹ ಕಾರಣ ನಾನು ಎಷ್ಟೋ ಸಲ ಈ ವೆದರ್ನ ಬಿಟ್ಬಿಟ್ಟು ಎಲ್ಲಾದ್ರೂ ಓಡೋಗ್ಬಿಡೋಣ ಅಂತ ಫೀಲ್ ಆಗಿದೆ ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಆದ್ರೆ ನಾನು ಈ ಒಂದು ಪಕ್ಷ ಈ ರೀತಿಯಾಗಿ ಈ ವೆದರ್ ಬೇಡ ಅಂತ ಒಂದ್ಸಿ ನಾನು ವಾಪಸ್ ಹೋದ್ರು ಕೂಡ ನಾನು ಬೆಂಗಳೂರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ, ಬೆಂಗಳೂರಿನ ವೆದರ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಅಂತಹ ಒಂದು ಸಿಟಿ ಇದು. ಯಾಕಂದ್ರೆ ನಮ್ಮ ಊರುಗಳಲ್ಲಿ ನಮ್ಮ ನೆರೆಹೊರೆಯವರು ಅಥವಾ ನಮ್ಮ ಸಂಬಂಧಿಕರು ಟೀಕೆಗಳನ್ನ ಮಾಡ್ತಾರೆ, ನಮ್ಮ ಮೇಲೆ ನಿರ್ಬಂಧಗಳಿರುತ್ತೆ ಒಂದಷ್ಟು, ನಾವು ಅಲ್ಲಿ ಫ್ರೀಡಮ್ ಆಗಿ ಸ್ವಚ್ಛಂದವಾಗಿ ಬದುಕೋದಕ್ಕಾಗಲ್ಲ. ಆದ್ರೆ ಬೆಂಗಳೂರಂತಹ ನಗರದಲ್ಲಿ ನಾವು ತುಂಬಾ ಪೀಸ್ಫುಲ್ ಆಗಿ, ಫ್ರೀಡಮ್ ಆಗಿ, ಸ್ವಚ್ಛಂದವಾಗಿ, ಯಾರ್ದು ಒಂದು ಕಟ್ಟಪ್ಪಣೆ ಇಲ್ಲದೆ ಏನೂ ಇಲ್ಲದೆ ನಾವು ಆರಾಮಾಗಿ ಬದುಕಬಹುದು. ಅಂತಹ ಒಂದು ಸಿಟಿ ಅಂತ ಹೊಗಳಿದ್ದಾರೆ. ಆದ್ರೆ ಇಲ್ಲಿ ನೆಗೆಟಿವಿಟಿ ಏನ್ ಹೇಳಿದ್ದಾರೆ, ಇಲ್ಲಿನ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿ ಇರ್ಬೋದು, ಅಥವಾ ಇಲ್ಲಿನ ಒಂದು ಶ್ರೀಮಂತರ ಮಕ್ಕಳು ಅಂತ ಏನ್ ಕರಿತೀವಿ ಅಂಥವರ ಒಂದು ಲೈಫ್ ಸ್ಟೈಲ್ ಇರ್ಬೋದು, ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಹಾಗಾದ್ರೆ ಏನ್ ಮಾತಾಡಿದ್ದಾರೆ, ಇಲ್ಲಿನ ಶಾಲಾ ಮಕ್ಕಳ ಬಗ್ಗೆ ಇವರು ಮಾತಾಡಿರುವಂತಹದ್ದು ಕೇರಳದ ವ್ಯಕ್ತಿ. ಇಲ್ಲಿನ ಶಾಲಾ ಮಕ್ಕಳನ್ನ ನಾನು ನೋಡಿದ್ರೆ ನಮ್ಮ ಒಂದು ಕೇರಳದಲ್ಲಿ ಒಂದ್ ರೀತಿ ಡಿಫ್ರೆಂಟ್ ಆಗಿ ಇದೆ ಇಲ್ಲಿನ ಏನು ಒಂದು ಸಿಸ್ಟಮ್ ಅಂತ ಅನ್ಸುತ್ತೆ. ಬಿಕಾಸ್ ಅಲ್ಲಿ ಒಂದು ಶಾಲಾ ಮಕ್ಕಳಿಗೆ ಒಂದು ರಿಲೇಶನ್ಶಿಪ್ ಅನ್ನೋದನ್ನ ಬಿಡಿ, ಅವ್ರು ಒಂದು ಸಂಗಾತಿ ಜೊತೆಗೂ ಕೂಡ ಒಂದ್ ರೀತಿ ಬೇರೆ ತರನೇ ಈ ರೀತಿಯಾಗಿ ಇಂಟೆನ್ಸ್ ಭಾವನೆ ಇಟ್ಕೊಂಡಿರೋದಿಲ್ಲ. ಜೊತೆಗೆ ಓಡಾಡೋದು ಕ್ಲೋಸ್ ಫ್ರೆಂಡ್ಸ್ ತರ ಇರ್ತಾರೆ. ಆದ್ರೆ ಇಲ್ಲಿನ ಮಕ್ಕಳು ನಾನು ಜಿಮ್ ಹೋಗುವಂತಹ ಸಂದರ್ಭದಲ್ಲಿ ನನ್ಗೊಂದಷ್ಟು ಜನ ಇಲ್ಲಿ ಫ್ರೆಂಡ್ಸ್ ಆಗಿದ್ದಾರೆ. ಅವ್ರು ನನ್ನ ಹತ್ರ ಹೆಮ್ಮೆಯಾಗಿ ತುಂಬಾ ವಿಚಾರಗಳನ್ನ ಹೇಳ್ಕೊಂಡಾಗ ನಂಗೆ ಶಾಕ್ ಆಗುತ್ತೆ. ಹಾಗಾದ್ರೆ ಮಕ್ಕಳು ಏನ್ ಹೇಳ್ಕೊಳ್ತಾರೆ ಅಂತ ಇವ್ರು ಬರ್ದಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇಲ್ಲಿ 16ರಿಂದ 17 ವರ್ಷದ ಮಕ್ಕಳು ಏನಿರ್ತಾರೆ ಅವರು ಒಂದ್ ರೀತಿ ಹುಕ್ಅಪ್ಸ್ ಅಂದ್ರೆ ಇಂಟರ್ ಕೋರ್ಸ್ ಅಂತ ಏನ್ ಕರಿತೀವಿ, ಸಿಂಪಲ್ ಆಗಿ ಹೇಳೋದಂದ್ರೆ ಒಂದ್ ರೀತಿ ಲೈಂಗಿಕ ಕ್ರಿಯೆ, ಅದನ್ನ ಇಲ್ಲಿನ ಮಕ್ಕಳು ತುಂಬಾ ಚಿಕ್ಕ ಏಜ್ಗೆ ಮಾಡ್ಕೊಳ್ತಾರೆ. ಅದು ಒಂಥರ ಅವ್ರಿಗೆ ನ್ಯಾಚುರಲ್ ಆಗ್ಬಿಟ್ಟಿದೆ, ಅಂದ್ರೆ ನಾರ್ಮಲ್ ಆಗ್ಬಿಟ್ಟಿದೆ. ಅದನ್ನ ಅವರು ತುಂಬಾ ಗಂಭೀರವಾದ ವಿಷಯ ಅಂತಾನು ಪರಿಗಣಿಸಲ್ಲ. ಅದನ್ನ ತುಂಬಾ ಹೆಮ್ಮೆಯಿಂದ ಕೂಡ ಹೇಳ್ಕೊಳ್ತಾರೆ. ನಾನು ಈ ತರ ಮಾಡ್ದೆ, ಹಿಂಗ್ ಮಾಡ್ದೆ ಅಂತ ಅವರು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅವರಿಗೆ ಒಂದ್ ರೀತಿ ಆ ಮುಚ್ಚು ಮರೆ ಇಲ್ಲ. ಪ್ಲಸ್ ಏನಂದ್ರೆ ಅದೊಂದ್ ರೀತಿ ಗಂಭೀರ ವಿಚಾರ ಅಂತಾನೂ ಕೂಡ ಅವ್ರ ಮನ್ಸಲ್ಲಿಲ್ಲ. ಈ ತರ ಎಲ್ಲ ಹೇಳ್ತಾರೆ. ಸೊ ಎಷ್ಟೋ ಜನಕ್ಕೆ ಅದು ಒಂದ್ ರೀತಿ ಇಲ್ಲಿರೋ ಒಂದು ಮಕ್ಕಳಿಗೆ ನಾರ್ಮಲ್ ಆಗ್ಬಿಟ್ಟಿದೆ ಅನ್ನುವಂತಹ ಒಂದು ಆಂಗಲ್ ನಲ್ಲಿ ಇವರು ಬರೆದುಕೊಂಡಿರುವಂತಹದ್ದು. ಸೊ ಅಂದ್ರೆ ಇಲ್ಲಿ ಏನು 16ರಿಂದ 17 ವರ್ಷದ ಮಕ್ಕಳಿಗೆ ಒಂದ್ ರೀತಿ ಆ ಪ್ರಿವಿಲೇಜ್ ಇದೆ, ಅಥವಾ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಅಥವಾ ನಾರ್ಮಲ್ ಆಗಿ ಹುಕ್ಅಪ್ಸ್ ಅಂತ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮಲ್ಲಿ ಆ ತರ ಎಲ್ಲ ಎಂತದು ಇಲ್ಲ. ನಮ್ಮಲ್ಲಿ ಆ ರೀತಿ ಒಂದು ಕಲ್ಚರ್ ಕೂಡ ಇಲ್ಲ. ನಮ್ಮಲ್ಲಿ ಆ ರೀತಿ ಅದಕ್ಕಿಂತ ಒಂದು ಸ್ವಾತಂತ್ರ್ಯನೂ ಇಲ್ಲ, ಅಷ್ಟು ಫಾರ್ವರ್ಡೆಡ್ ಆಗಿಲ್ಲ ಅನ್ನುವಂತಹ ಒಂದು ಆಂಗಲ್ ನಲ್ಲಿ ಇವರು ಕೇರಳದ ವ್ಯಕ್ತಿ ಹೇಳಿರುವಂತಹದ್ದು. ನನ್ಗೆ ಈ ತರ ಒಂದು ಸಿಚುವೇಶನ್ಸ್ ನೆಲ್ಲ ನೋಡಿದಾಗ, ಅಲ್ಲ ಈ ತರ ಒಂದು ಇದನ್ನೆಲ್ಲ ನೋಡಿದಾಗ, ಇವರೆಲ್ಲ ಈ ತರ ಮಾತಾಡೋದೆಲ್ಲ ನೋಡಿದಾಗ ನನ್ಗೆ ಎಷ್ಟೋ ಸಲ ಅನ್ಸಿದೆ, ನಾನು ಬೆಂಗಳೂರಿಂದ ಹೋಗ್ಬೇಕು, ನಂಗೆ ಇಲ್ಲಿ ಇರಕ್ ಆಗ್ತಿಲ್ಲ ಅಂತ ನಾನು ವಾಪಸ್ ಬೆಂಗಳೂರಿಂದ ಕೇರಳಗೆ ಹೋಗಿರುವಂತಹ ಒಂದಷ್ಟು ಸನ್ನಿವೇಶಗಳು ಇದೆ. ಆದ್ರೆ ಮತ್ತೆ ನಾನು ಬೆಂಗಳೂರನ್ನ ಮಿಸ್ ಮಾಡ್ಕೋತೀನಿ. ಯಾಕಂದ್ರೆ ಬೆಂಗಳೂರಲ್ಲಿರುವಂತಹ ಒಂದು ವೆದರು, ಆ ಒಂದು ಫ್ರೀಡಮು, ಇಲ್ಲಿರುವಂತಹ
ಆ ಒಂದು ಸ್ವಚ್ಛಂದವಾದಂತಹ ಒಂದು ಜೀವನ, ಏನು ಅಡೆತಡೆಗಳಿಲ್ಲದೆ ನಿರ್ಬಂಧಗಳಿಲ್ಲದೆ ಏನು ಬದುಕ್ತಾ ಇದೀವಲ್ಲ, ಈ ತರ ಒಂದು ಲೈಫ್ ಸ್ಟೈಲು ನಮಗೆ ಅಲ್ಲಿ ಸಿಗೋದಿಲ್ಲ. ಅಲ್ಲಿ ಒಂದಷ್ಟು ನಿರ್ಬಂಧನೆಗಳಿರುತ್ತೆ, ಮತ್ತೆ ಕಟ್ಟಪ್ಪಣೆಗಳಿರುತ್ತೆ. ರಿಲೇಟಿವ್ಸ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು, ಅಥವಾ ನೆರೆಹೊರೆ ಇರ್ಬೋದು, ನಮ್ಮನ್ನ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರೆ, ಅವನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಸೊ ನಾನು ತುಂಬಾ ಒಂದು ಸ್ಟೇಟ್ಗಳನ್ನ ಸುತ್ತಿದ್ದೀನಿ. ತುಂಬಾ ಒಂದು ಸ್ಟೇಟ್ಗಳಲ್ಲಿ ನನಗೆ ಒಂದಷ್ಟು ತುಂಬಾ ಇಷ್ಟ ಆಗಿದೆ, ಒಂದಷ್ಟು ನಾನು ಇವತ್ತಿಗೂ ಕೂಡ ಒಂದಷ್ಟು ಸ್ಟೇಟ್ಗಳನ್ನ ದ್ವೇಷಿಸೋದು ಇದೆ. ಆದ್ರೆ ಬೆಂಗಳೂರು ಯಾವ ತರ ಒಂದು ಸಿಟಿ ಅಂತಂದ್ರೆ, ಈ ಸಿಟಿಯಲ್ಲಿ ನಾನು ಇದನ್ನ ದ್ವೇಷನೂ ಮಾಡೋಕ್ಕಾಗಲ್ಲ, ಇದನ್ನ ಪ್ರೀತಿನೂ ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಆ ಎರಡರ ಒಂದು ಸುಳಿಯಲ್ಲಿ ನಾನು ಇಲ್ಲಿ ಸಿಲುಕಿದ್ದೀನಿ. ದ್ವೇಷನೂ ಮಾಡೋಕ್ಕಾಗದೇ ಇರುವಂತಹ ಒಂದು ಸಿಟಿ, ಹಾಗೆ ತುಂಬಾ ಪ್ರೀತಿನೂ ಇಲ್ಲೇ ಇರಬೇಕು, ಇಲ್ಲೇ ಸೆಟ್ಲ್ ಆಗಬೇಕು, ಅಷ್ಟು ಪ್ರೀತಿ ಮಾಡುವಂತಹ ಒಂದು ಸಿಟಿ ಅಲ್ಲ. ಈ ಎರಡರ ಒಂದು ಲೂಪಲ್ಲಿ ನಾನು ಬೆಂಗಳೂರಲ್ಲಿ ಸಿಲುಕಿದ್ದೀನಿ. ಹಾಗಾದ್ರೆ ನಿಮಗೆ ಈ ಸಿಟಿ ಬಗ್ಗೆ ಏನ್ ಅನ್ಸುತ್ತೆ ಅಂತ ಅವರು ತಮ್ಮ ಒಂದು ರೆಡಿಟ್ ಪೋಸ್ಟ್ ನಲ್ಲಿ ಬರ್ಕೊಂಡಿದ್ದಾರೆ. ಇದಕ್ಕೆ ಸಿಕ್ಕಾಪಟ್ಟೆ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಿದೆ. ಒಂದಷ್ಟು ಜನ ಆತನ ಮಾತನ್ನ ಒಪ್ಪಿದ್ರೆ, ಇನ್ನೊಂದಷ್ಟು ಜನ ಆತನ ಮಾತು ಅಂದ್ರೆ ಪರ್ಟಿಕ್ಯುಲರ್ಲಿ ಏನು ಆ ಶಾಲಾ ಮಕ್ಕಳು ಇರ್ಬೋದು ಅಥವಾ ಟೀನೇಜ್ ಮಕ್ಕಳ ಬಗ್ಗೆ ಏನು ಮಾತಾಡಿದ್ದಾರೆ ಆ ಮಾತಿಗೆ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಬೆಂಗಳೂರಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.